ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾತೆ ಬದಲಾವಣೆಗೆ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ. ಲಂಚಾವತಾರಕ್ಕೆ ಬೇಸತ್ತು ಜನಸಂಪರ್ಕ ಸಭೆಗೆ ಬಂದ ವ್ಯಕ್ತಿ ಜಾಗಟೆ ಬಾರಿಸಿ ತನ್ನ ನೋವನ್ನು ಹೇಳಿಕೊಂಡಿದ್ದಾನೆ ದೂರುದಾರ. ಅರ್ಜಿ ಜೊತೆಗೆ ಲಂಚ ಕೊಡೋದಕ್ಕೆ ಹಣ ತಂದ ದೂರುದಾರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದ ನಾಗೇಶ್ ಖಾತೆ ಬದಲಾವಣೆ ಮಾಡೋದಕ್ಕೆ ಕಳೆದ 2 ವರ್ಷಗಳಿಂದ ಇವರು ಪರದಾಡ್ತಾ ಇದ್ದಾರೆ. ಎಸಿ ಮತ್ತು ಡಿಸಿಗೆ ಈ ಹಿಂದೆ 3 ಬಾರಿ ಅರ್ಜಿ ಕೊಟ್ಟಿದ್ದಾರೆ ದೂರುದಾರ ನಾಗೇಶ್. ಖಾತೆ ಬದಲಾವಣೆಗೆ ಲಂಚಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ. ತಿಪ್ಟೂರು ಎಸಿ ಕೇಸ್ ವರ್ಕರ್ ಕಚೇರಿಯಲ್ಲಿ 20,000 ಲಂಚವನ್ನು ಕೇಸ್ ವರ್ಕರ್ ಕೇಳಿದ್ರಂತೆ. ಎಸಿಗೆ ಅರ್ಜಿ ಜೊತೆಗೆ 15,000 ಹಣವನ್ನು ತಂದು ಆಕ್ರೋಶವನ್ನು ಹೊರಹಾಕಿರೋದು. ಗಮನಿಸ್ತಾ ಇದ್ದೀರಿ, ಆ ವ್ಯಕ್ತಿಯ ಆಕ್ರೋಶವನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಖಾತೆ ಬದಲಾವಣೆ ಮಾಡೋದಕ್ಕೆ 2-3 ವರ್ಷಗಳಿಂದ ಈ ವ್ಯಕ್ತಿ ಪರದಾಡ್ತಾ ಇದ್ದಾರಂತೆ. ಎಸಿಗೆ ಮತ್ತು ಜಿಲ್ಲಾಧಿಕಾರಿಗೆ 3 ಬಾರಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ದೂರುದಾರ ನಾಗೇಶ್. ಖಾತೆ ಬದಲಾವಣೆಗೆ ಲಂಚಕ್ಕೆ ಡಿಮಾಂಡ್ ಇಟ್ಟಿದ್ದಾರಂತೆ ಎಸಿ ಕೇಸ್ ವರ್ಕರ್. ಬರೋಬ್ಬರಿ 20,000 ರೂಪಾಯಿ ಲಂಚವನ್ನು ಈ ಕೇಸ್ ವರ್ಕರ್ ಕೇಳಿದ್ರಂತೆ. ಇದೀಗ ಎಸಿಗೆ ಅರ್ಜಿ ಕೊಟ್ಟಿರೋ ಜೊತೆಗೆ 15,000 ರೂಪಾಯಿ ಹಣವನ್ನು ತಂದು ಈ ವ್ಯಕ್ತಿ ಜಾಗಟೆಯನ್ನು ಬಾರಿಸುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಇವತ್ತಿನ ಪರಿಸ್ಥಿತಿ. ಖಾತೆ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಿದ್ದಾರೆ. ತಿಪ್ಟೂರು ಎಸಿ ಸಪ್ತರ್ಷಿಗೆ ಅರ್ಜಿ ಜೊತೆಗೆ 15,000 ರೂಪಾಯಿ ಹಣವನ್ನು ಕೊಡೋದಕ್ಕೆ ಈ ಅರ್ಜಿದಾರರು ಮುಂದಾದರು. ಅಧಿಕಾರಿಗಳ ಈ ಲಂಚ ಅವತಾರಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತ ಬೆಳವಣಿಗೆ ಇದು. ಈಗ ನಮ್ಮದು ಸಾಯಿಸ್ತಾವ್ರೆ ಜಡೆ ಮೈಸೂರು ಕಂಡ್ರೆ ಏನು ಡಾಕ್ಯುಮೆಂಟ್ ನೋಡ್ಬೇಕು, ಆಮೇಲೆ ಸತ್ಯ ಅಂತ ಹೇಳ್ಬೇಕು. ಡಾಕ್ಯುಮೆಂಟು ಅದ್ರ ರೇ ನಾವು ಮುಖ್ಯಮಂತ್ರಿಗೆ ಬಂದಿದ್ದೀವಿ, ಬೆಳಗ್ಗೆ ಬರ್ತಾರೆ. ಅಲ್ಲಿ ನಮ್ಮೂರಲ್ಲಿ ಟೀ ಅಂಗಡಿ ಐತೆ, ಚಂದ ಕೊಡ್ತು ಬಿಡ್ತಾರೆ. ಒಂದು 10-20 ಜನ ಕರ್ಕೊಂಡ್ ಬರ್ತಾರೆ. ಏನ್ ಮಾಡ್ತಾರೆ, ನಾಗಾರ್ಜುನ ಜೊತೆ ಸೈನ್ ಹಾಕತ್ತಾರೆ. ಎಲ್ಲ ಲೀಡರ್ ಕಡೆನೆ ಕೆಲಸ. ಸೈನ್ ಯಾವ್ದಾರ ಆಗಲ್ಲ ಅಂತ ಹೋಯ್ತಾರೆ. 54/1 ಸರ್ವೆ ನಂಬರ್ ಪಾಣಿ ತಿದ್ದುಪಡಿ ಆಗಬೇಕು. 309 ಮಿಸ್ ಮ್ಯಾಚ್ ಆಗಬೇಕು. 309 ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. ಎಸಿ ಆಫೀಸರ್ ಫೈಲ್ ಇದೆ, ಅಲ್ಲಿ ಎಸಿ ಆಫೀಸರ್ ಫೈಲ್ ಇದೆ. 2 ವರ್ಷ ಆದ್ಮೇಲೆ ಎಸಿ ಆಫೀಸಿಗೆ ಫೈಲ್ ಹೋಗಿದೆ. ಅಲ್ಲಿ ನವೀನ್ ಅಂದರು ಮತ್ತೆ ಕೇಶವ ಅಂದರು 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ಗೆ 15,000 ರೂಪಾಯಿ ತಂದಿದ್ದೀನಿ. ಮೇಡಮ್ಗೆ ಕೊಟ್ಬಿಟ್ಟು ಅದೇ ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ ಸರ್. ದುಡ್ಡು ಕೊಡಲಿಲ್ಲ ಅಂದ್ರೆ ಯಾವುದು ಆಗಲ್ಲ ಸರ್. ಒಂದು ಫೈಲು ತಿಪ್ಟೂರಿಂದ ತುರುವೇಕೆರೆಗೆ ಬಂದು ಹೋಗ್ಬೇಕು ಅಂದ್ರೆ 6 ತಿಂಗಳು ಬೇಕು ಸರ್. ಒಂದೇ ಒಂದು ಈಸಿ ಇಸ್ಕೊಂಡು ಹೋಗಕ್ಕೆ 6 ತಿಂಗಳು ಬೇಕು. ಅಲ್ದು ಸಾಕಾಗಿದೆ. ಆಲೇ ಒಂದು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಸಾಕು, ಇನ್ನು ನನ್ನ ಕೈಲಿ ಅಲಿಯಾಕಲ್ಲ ಸರ್. ದುಡ್ಡು ಕೊಟ್ಬಿಟ್ಟು ನನ್ನ ಕೆಲಸನ ಮಾಡ್ತೀನಿ.